ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಕೀರ್ತನೆಗಳು ಬರೆದ ಪುಸ್ತಕ 68ನೇ ಅಧ್ಯಾಯ 5ನೇ ವಚನ ಈ ರೀತಿ ಹೇಳುತ್ತೆ: ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ನನ್ನ ಪ್ರೀತಿಯ ದೇವರ ಜನರೇ, ದೇವರು ಈ ದಿನದಲ್ಲಿ ವಾಕ್ಯದ ಮೂಲಕ ಪ್ರತಿಯೊಬ್ಬರೊಟ್ಟಿಗೆ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ಪರಿಶುದ್ಧ ವಾಸಸ್ಥಾನದಲ್ಲಿರುವಂತ ನಮ್ಮ ದೇವರು ದಿಕ್ಕಿಲ್ಲದವರಿಗೆ ತಂದೆಯಾಗಿದ್ದಾರೆ. ಅಯ್ಯೋ, ನನ್ಗೆ ಯಾರು ಇಲ್ಲ, ನನ್ಗೆ ತಂದೆ ತಾಯಿ ಇಲ್ಲ, ಸ್ನೇಹಿತರಿಲ್ಲ, ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ, ನಾನು ಯಾವ ದಿಕ್ಕಿಗೆ ಹೋಗ್ಬೇಕೆಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ಯೋಚಿಸ್ತಿರುವಂತ ನಿಮಗೆ ದೇವರು ಈ ದಿನದಲ್ಲಿ ವಾಕ್ಯದ ಮೂಲಕ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ದಿಕ್ಕಿಲ್ಲದವರಿಗೆ ತಂದೆಯಾಗಿದ್ದಾರೆ, ಅದೇ ರೀತಿಯಾಗಿ ವಿಧವೆಯರಿಗೆ ಸಹಾಯಕರಾಗಿದ್ದಾರೆ. ನನಗೆ ಸಹಾಯ ಮಾಡಲು ಯಾರು ಇಲ್ಲ, ನನ್ನ ಸ್ನೇಹಿತರು ನನಗೆ ಸಹಾಯ ಮಾಡ್ತಾ ಇಲ್ಲ, ನನ್ನ ಸಂಬಂಧಿಕರು ನನಗೆ ಸಹಾಯ ಮಾಡ್ತಿಲ್ಲ, ಈ ಲೋಕದ ಜನರು ನನಗೆ ಸಹಾಯ ಮಾಡ್ತಿಲ್ಲ ಎಂಬುದಾಗಿ ನೀವು ಅಳಬಹುದು, ಗೋಳಾಡ್ತಿರ್ಬೋದು. ಆದ್ರೆ ದೇವರು ನಿಮ್ಗೆ ಸಹಾಯಕನಾಗಿ, ನಿಮ್ಗೆ ಒಳ್ಳೆಯ ತಂದೆಯಾಗಿದ್ದುಕೊಂಡು ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಆ ದೇವರ ಮೇಲೆ ನಂಬಿಕೆಯಿಂದ ಭರವಸೆಯಿಂದ ಇರಿ, ಆತನು ನಿಮ್ಗೆ ಒಳ್ಳೆ ತಂದೆಯಾಗಿ ನಿಮ್ಮನ್ನು ನಡೆಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.